ನನ್ನ ರೂಮು ಕಾರ್ನ ಕ್ಲೀನ್ ಮಾಡ್ಬೇಕು. ಹೊಸ ಬಟ್ಟೆನ ವರ್ಷೋ ಬಟ್ಟೆ ಮಾಡ್ಕೊಂಡವನೇ ಅಂದ. ನಾನು ವರ್ಷಕ್ಕೆ 2 ಬಟ್ಟೆ ಕೊಡ್ತೇನೆ. ಒಂದೇ ಒಂದು ಕೊಡ್ಸ್ಬಿಟ್ಟು 2 ಅಂತ. ನನ್ನ ಕಾರಲ್ಲಿ ಎಷ್ಟು ಶೂಸ್ಗಳು ಬಿದ್ದಿದೆ. ಟೈಗರ್ ಭಾಷಾ ನಮ್ಮ ಸ್ಟುಡಿಯೋಗೆ ಫುಡ್ ಬ್ಲಾಗರ್ ಬಂದಿದ್ದಾರೆ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ನನ್ನ ರೂಮ್ ಇಂದ. ಅಂಡ್ ಇವತ್ತಿನ ವ್ಲಾಗ್ ಅಲ್ಲಿ ತಮ್ಮನೇಲು ಟೈಟಲ್ ನೋಡಿರೋ ಹಾಗೆ ನನ್ನ ರೂಮು ಕಾರ್ನ ಕ್ಲೀನ್ ಮಾಡ್ಬೇಕು. ಇದೇ ಟಾಸ್ಕ್, ಇದೇ ಮೇನ್ ಟಾಸ್ಕ್ ಇವತ್ತಿಂದು. ಸೊ ಇಲ್ಲಿ ನೋಡಿ, ಫಸ್ಟ್ ರೂಮ್ ಹೆಂಗಿದೆ ಅಂತ ತೋರಿಸ್ಬಿಡ್ತೀನಿ ನಿಮ್ಗೆ. ನನ್ನ ಬೆಡ್ ಮೇಲೆ ಬಿದ್ದಿರೋ ಬಟ್ಟೆ ಹೆಂಗೆ ಅಂದ್ರೆ, ನೈಟ್ ಮಲಿಬೇಕಾದ್ರೆ ಇಲ್ಲಿಂದ ಇಲ್ಲೆಲ್ಲರೂ ಬಿಸಾಕ್ತೀನಿ, ಬೆಳಗ್ಗೆ ಎದ್ದಾಗ ಮತ್ತೆ ಇಲ್ಲಿಂದ ಇಲ್ಲಿ ಬೆಡ್ ಮೇಲೆ ಹಾಕ್ತೀನಿ. ಈ ತರ ಕಚ್ಚಡ ಕೆಲಸ ಮಾಡ್ತಾ ಇದೀನಿ. ನಮ್ಮ ಪಾಪ ಸ್ಟೋರೇಜ್ಗೆ ಏನೋ ಬೇಕಾಗುತ್ತೆ ಅಂತ ಟೇಬಲ್ ಇಟ್ಟವ್ರೆ, ಆ ಟೇಬಲ್ ಮೇಲೆ ತಂದ್ ಐಟಮ್ಸ್ ಹುಡ್ತಿದ್ದೀನಿ. ಇದು ಹೊಸ ಬಟ್ಟೆ ಕಲೆಕ್ಷನ್ ನೋಡಿ. ಹೊಸ ಬಟ್ಟೆ ಹೊಸ ಬಟ್ಟೆನೂ ಹಂಗೆ ಇಟ್ಟಿದ್ದೀನಿ. ಮತ್ತೆ ಈ ಕಡೆ ತಿರ್ಸಿದ್ರೆ ನಮ್ಮ ವಾರ್ಡ್ರೋಬು ಸರಿ ಇಲ್ಲ, ಅದಕ್ಕೆ ತೆಗ್ದಿಟ್ಬಿಟ್ಟಿದ್ದೀನಿ. ಇದ್ರೆ ಎಲ್ಲ ಬಟ್ಟೆಗಳಲ್ಲಿ ಅರ್ಧ ಬಟ್ಟೆ ನಾನು ಈಗ ಎತ್ತಬೇಕು. ನಾನು ಯಾವ್ದಾದ್ರು ಯೂಸ್ ಮಾಡ್ತಿಲ್ಲ, ಅದನ್ನ ಎತ್ತಿ ಸಾಯಿಲ್ ಕೊಡೋದಿದೆ ಅಷ್ಟೇ. ಅದು ಬಿಟ್ರೆ ಆಮೇಲೆ ಕಾರ್ ತೋರಿಸ್ತೀನಿ. ಫಸ್ಟ್ ಇದನ್ನ ಕ್ಲೀನ್ ಮಾಡೋಣ ಫಟಾಫಟ್. ಲೆಟ್ಸ್ ಗೋ. ಕ್ಲೀನಿಂಗ್ ಮಾಡ್ತೀನಿ ರಾಣಿ. ತಿರುಗಿ ನೋಡ್ದಂಗ್ ಓಡ್ತಾ ಇರೋ. ಮನೆ ಕ್ಲೀನಾಗಿ ಇಟ್ಕೊಡಕ್ ಬರಲ್ಲ ನೋಡಿ. ಎಲ್ಲ ಎತ್ತಿ ಬಿಸಾಕ್ತೀಯ ನೀನೆ. ಈಗ ಹೊಸ ಬಟ್ಟೆ ಐರನ್ ಮಾಡೋ ಬಟ್ಟೆ ಒಂದ್ ಕಡೆ ಇಡ್ತೀನಿ, ಅದನ್ನ ಎತ್ಕೊಳ್ಳಿ. ಇದು ಸಾಯಿಲ್ ಕೊಡೋದು ಒಂದ್ ಕಡೆ ಹಾಕ್ತೀನಿ. ಇದು ಸಾಯಿಲ್ ಕೊಡೋ ಬಟ್ಟೆ, ಇದು ಜಿಮ್ಗೆ ಹಾಕೊಳ್ಳೋ ಬಟ್ಟೆ. ನೆನ್ಪಿಟ್ಕೊಳ್ಳಿ, ಇದು ಐರನ್ ಮಾಡೋ ಬಟ್ಟೆ, ಇದು ಐರನ್ ಮಾಡೋ ಬಟ್ಟೆ, ಇದು ವಾಶ್ ಮಾಡೋ ಬಟ್ಟೆ. ಎಲ್ಲ ವಾಶ್. ಅದು ನಂದು ಹೊಸ ಇದ್ರಲ್ಲಿ ನೋಡಿ, ಇದನ್ನ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ನಾನು ತಗೊಂಡಿರೋ ಅಂಗಡಿಯವರು. ಇದನ್ನ ಹೆಂಗ್ ಹಾಕೊಂಡು ಓಡಾಡಿ ನಾನು ಯಾರಾದ್ರೂ ಬಟ್ಟೆ ಅಂಗಡಿ ಇದನ್ನ ಹಾಕೊಂಡು ಹೋದ್ರೆ ಕುಯ್ ಅಂದ್ರೆ ತೆಗಿಯೋ ಏನೋ ಒಳಗಿದೆ ತೆಗಿಯೋ ಅಂತಾರೆ. ನೋಡಿದ್ರೆ ಸಿಗಾಕ್ಸ್ಕೊಟ್ಟವ್ರೆ. ಒಂದೆರಡು ಹೊಸದು ಅದು ಒಳ್ಳೆ ಕ್ಲೀನ್ ಆಗಿ ವಾಶ್ ಮಾಡಿಸಿ, ಆಮೇಲೆ ಗಲೀಜ್ ಮಾಡಿಸ್ಬಿಟ್ಟಿರ. ಇದ್ಯಾರ್ದು? ನಮ್ ಕ್ರಿಕೆಟ್ ತೊಳಿ, ನೀವು ಇಟ್ಕೊಡಿ. ಯಾರಿಗೆ? ನಿಮ್ಗೆ. ಫ್ರೀ ಸೈಜ್ ಇದೆಯೇನೋ ವಾಕಿಂಗ್ ಹಾಕೊಳ್ಳಕ್ಕೆ? ಎಸ್ ಆಗುತ್ತೆ. ಇದು ಟುಮ್ದು ಹೊಸ ಬಟ್ಟೆ ಮಾಡ್ಕೊಂಡು ಪಂಚ್ ಲೈನ್ ಕೊಟ್ಟ ನಮ್ ಸಿಸಿ. ಹೊಸ ಬಟ್ಟೆನ ವರ್ಷೋ ಬಟ್ಟೆ ಮಾಡ್ಕೊಂಡವನೇ ಅಂದ. ಒಂದಿನ ಅಷ್ಟು ರಿಚ್ ಆಗೋಣ. ಬೆಳಿಗ್ಗೆ ಕಾರಲ್ಲಿ ಹೋಗಿದ್ದೀನಿ, ಇಷ್ಟು ಬಟ್ಟೆ ಸಿಕ್ಕಿದೆ. ತಗೊಂಬಂದ್ರ? ಇಲ್ಲ, ಆ ಶೂಗಳು ಟವಲ್ಗಳು ಎಲ್ಲ ಅಲ್ಲೇ ಮನೆ ಮಾಡ್ಕೊಟ್ಟವನೆ. ಟವಲ್, ಶೂ, ವಾಟರ್ ಬಾಟಲ್, ಟಿಫನ್ ಬಾಕ್ಸ್. ಬರೀ ಮಾತು ಬಟ್ಟೆ. ಇದೆಲ್ಲ ಐರನ್ ಮಾಡೋದು, ಕರೆಕ್ಟ್ ಆಗಿ ಐರನ್ ಮಾಡಿಸಿ. ಇದೆಲ್ಲ ಇದ್ರಲ್ಲೂ ಐರನ್ ಇದೆ. ಇದೆಲ್ಲಾನು ಚೆನ್ನಾಗಿರೋ ಶರ್ಟ್ಸ್ ಎಲ್ಲ ಐರನ್ ಮಾಡಿಸಿ ಕ್ಲೀನ್ ಆಗಿ ಫೋಲ್ಡ್ ಮಾಡಿಡ್ರಿ, ಆಯ್ತಾ? ತಗೊಂಡೋಗ್ರಿ. ಅಲ್ಲ, ಎಲ್ಲ ಜಾಗ ಇದೆ. ಗೈಸ್, ನೆಕ್ಸ್ಟ್ ಟಾಸ್ಕ್ ಬಂದು ಇದ್ರಲ್ಲಿರೋ ಬಟ್ಟೆಗಳನ್ನ ಎತ್ತೋದು. ಫಸ್ಟ್ ಇದು ಕ್ಲೀನ್ ಆಗಿ ಎಲ್ಲ ಬಿಸಾಕ್ಬಿಡ್ಬೇಕು, ತೆಗ್ತದ ಆಮೇಲೆ ನೀವು ಮಾಡಿ ಆ ಕೆಲಸನ. ಗೈಸ್, ಸೊ ಈಗ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ನನ್ನ ಬಟ್ಟೆ ಸೈಜ್ ಚೇಂಜ್ ಆಗಿದೆ. ಬಿಕಾಸ್ ನಾನು ಮುಂಚೆ ಆಗ್ತಿದ್ದು XL, ಈಗ ನಾನು ಬಂದಿರೋದು ಎಸ್ಗೆ. ಅಷ್ಟು ಕಮ್ಮಿ ಆಗಿದೆ ಹೊಟ್ಟೆ, ಅಂಡ್ ಅಷ್ಟು ಹೆಲ್ತಿ ಆಗಿದ್ದೀನಿ, ಸಣ್ಣ ಆಗಿದ್ದೀನಿ ಅನ್ನಲ್ಲ. ಸೊ ಈಗ ಇದರಲ್ಲಿ ತುಂಬಾ ಬಟ್ಟೆ ತುಮ್ ಸಿಸಿಗೆ ಹೋಗೋದಿದೆ. ತೋರಿಸ್ತೀನಿ ನಿಂದು. ಗೈಸ್, ಇಲ್ಲಿ ಸಾಯಿಲ್ ಅಂತ ಎತ್ತಿಡ್ತೀನಿ. ಅಮ್ಮ ವಾಶ್ ಮಾಡಿ ಮತ್ತೆ ಇಲ್ಲಿಗೆ ತಂದು ವಾಶ್ ಮಾಡಿ ನಮ್ಮ ಮತ್ತೆ ನನ್ನ ರೂಮ್ಗೆ ತಂದಿಡ್ತಾರೆ. ಗೈಸ್, ಇದೆಲ್ಲ ಹೊಸಾದು ಗೈಸ್, ತೆಗಿಯಕ್ಕೆ ಮನ್ಸಾಗಲ್ಲ. ನಾನು ಹಾಕೋದಿಲ್ಲ ಅನ್ಸಿದ್ರು ತೆಗಿಬೇಕು ಅನ್ಸಲ್ಲ ಗೈಸ್. ಅಲ್ಲಿಂದ ಅಲ್ಲೇ ಇರ್ಲಿ, ನಾನು ಹಾಕಿಲ್ಲ ಅಂದ್ರು ಅನ್ನೋ ತರ ಫೀಲಿಂಗ್. ಗೈಸ್, ಐ ಆಮ್ ಸೋ ಬ್ಲೆಸ್ಡ್ ಗೈಸ್. ನೆನಪಿದೆ ನಾವು ಬಟ್ಟೆಗಳಿಗೆ ಎಷ್ಟು ಒದ್ದಾಡ್ತಿದ್ವಿ ಚಿಕ್ಕವರಿದ್ದಾಗ. ನಾನು ವರ್ಷಕ್ಕೆ 2 ಬಟ್ಟೆ ಕೊಡ್ತಾ ಇದ್ದೆ. ಒಂದೇ ಒಂದು ಕೊಡ್ಸ್ಬಿಟ್ಟು 2 ಅಂತ. ಸ್ಕೂಲ್ ಪ್ರೋಗ್ರಾಮ್ಗಳಿಗೆ ಸ್ಕೂಲ್ ಯೂನಿಫಾರ್ಮ್ ಸೇರಿಸಿ 2 ಹೇಳ್ತಾರೆ. ಸ್ಕೂಲ್ ಯೂನಿಫಾರ್ಮ್ ಸೇರಿಸಿ ಬಂದ್ರೆ ಮಾತ್ರ ಅದು ಪಾಪ ಒಂದೇ ಜೊತೆ ಬಟ್ಟೆ. ಅದು ಬಿಟ್ರೆ ಪ್ರಶಾಂತನ ಕೊಡ್ತಿತ್ತು ಹಾಕೊಳ್ಳಕ್ಕೆ. ಆ ಬಟ್ಟೆ ಹಾಕೊಂಡ್ಬಿಟ್ರೆ ಎಲ್ಲ ರಿಲೇಷನ್ಸ್ ಮನೆಗೆ ಮದ್ವೆಗಳು ಹೋಗ್ಬೇಕಂದ್ರೆ ಅದೇ ಮಾಡಿ ಅದೇ ಹಾಕೊಂಡ್ಬಿಡಪ್ಪ. ಇವ್ನು ಜುಬ್ಬಾ ಶೇರ್ವಾನಿ ಪಾಪ ಅದೇ ಹೇಳೋದು. ಕಲೆಕ್ಷನ್ಸ್ ನೋಡಿ, ಹೊಸ ಬಟ್ಟೆ ಇನ್ನೂ ಹಾಕಿಲ್ಲ. ನೈಸ್, ಐ ಫೀಲ್ ಗುಡ್. ಹಂಗೆ ಇರ್ಬೇಕು ಬಟ್ಟೆಗಳು. ಇದು ವ್ಯಾಲ್ಯೂ. ನನಗೆ ಆತರ ಒಂದು ಜಿಮ್ದು ಡ್ರೆಸ್ ತಂದ್ಕೊಡಂದ್ರೆ ಆಗ್ತಿಲ್ಲ. ನೋಡಿ ಎಷ್ಟು ತಗೊಂಡ್ ಬಿಸಾಕಿದ್ ನೋಡ. ದೊಡ್ಡದೆಲ್ಲ ಸಾಯಿಲ್ಗೆ ಸೂಟ್ ಆಗೋದು. ಈಗ ಹಾಕ್ಬಿಡ ಅಲ್ಲಿ. ಹೊಸ ಟೀ ಶರ್ಟ್ ಇದು. ನೀನ್ ಯಾವಾಗಲೇ ಇನ್ಶರ್ಟ್ ಇವಾಗ ವಾಕಿಂಗ್ ಆಗುತ್ತೆ. ವಾಕಿಂಗ್ ಟೀ ಶರ್ಟ್. ವಾಕಿಂಗ್ ಹೋಗ್ಬೇಕು, ಬಟ್ಟೆ ಇದ್ರೆ ಮಾತ್ರ ಹೋಗಲ್ಲ. ಟೀ ಶರ್ಟ್ ಹಾಕೊಳ್ಳೋದು ಬೇಡ ವಾಕಿಂಗ್ಗೆ. ದಿಂದ ಸಾಯಿಲ್ದ ಅದು ಪ್ಯಾಂಟ್. ಉಡ್ಡಿಗೆ 5,000 ಕೊಟ್ಟು ತಗೊಂಡಿರೋದು ಅವಾಗ. ಚೆನ್ನಾಗಿದೆ. ಇವಾಗ ತಂಡಿ ಸೀಸನ್. ಇವಾಗ ಕೊಡೋ ಅಂತ ಒಂದ್ ಸೈಡ್ ಇಂದ ಇವನು
ಸಾಯಲ್ಲ ಕೊಡ ಅದು ಕೊಡಲ್ಲ. ಏ ಸಾಯಿಲಿ ಕೊಡೋದು ನಾವಿಬ್ರು ಶೇರ್ ಮಾಡ್ಕೊತೀವಿ ಕೊಡ. ಬೇಡ ನಮ್ಗೆ. ಸೊ ನಾವು ಗುಜರಾತ್ಗೆ ಹೋಗಿದ್ರಿ. ಗುಜರಾತ್ಗೆ ಹೋಗಿ ಎಷ್ಟು ತಿಂಗಳಾಯ್ತು ನಾವು ಹೋಗಿ? 8 ತಿಂಗಳು 9 ತಿಂಗಳು 10 ತಿಂಗಳು 10 ತಿಂಗಳಾಯ್ತು. 10 ತಿಂಗಳಲ್ಲಿ ಹೋಗಿ ನಾವು ಸೂಟ್ ತೊಗೊಂಬಂದಿದ್ದು ಗೈಸ್. ಅವಾಗ ತೊಗೊಳ್ಬೇಕಂತ ಇಷ್ಟ ಆಗಿ 5-6 ಸೂಟ್ ತಂದಿರೋದು. ನೋಡಿ ಹೆಂಗಿಟ್ಟಿದ್ದಾನೆ. ಪ್ಯಾಂಟ್ ಒಂದೂ ಹೊಲ್ಸಿಲ್ಲ, ಸುಮ್ಮನೆ ತೊಗೊಂಡು ಬರ್ತಾನೆ ಅಲ್ಲಿಂದ ಕೊಲಾಬಿ ಎಲ್ಲ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ತೊಗೊಂಡು ಬಂದು ಕೊಲಾಬಿಂದೆಲ್ಲ ತರ್ತಾನೆ. ಸೂಟ್ ಹೊಲ್ಸ್ಕೊಳ್ಳೋ ಅಂದರೆ ಹೊಲ್ಸ್ಕೊಳ್ಳೋ. ದುಡ್ಡು ಕೊಟ್ಟು ತಂದಿರೋದು ಅದನ್ನ ಒಂದೊಂದಕ್ಕೆ ಎಷ್ಟು ಕೊಟ್ಟಿರೋದು? 5,000 ಸಾವಿರ ಕೊಟ್ಟಿರೋದು. ಇಲ್ಲ ಹಿಂದೆ ಇದೆಯಲ್ಲ, ತಗೋ ಹೊಲ್ಸ್ಕೋ. ನಿಂದೆ ಹೊಲ್ಸ್ಕೋ. ಇಲ್ಲಿ ಇದೆಯಲ್ಲ, ಏನಕ್ಕೆ ತರ್ತೀಯಾ? ಹೋಗ್ತೀನಿ ಡಿಸೈನ್ ಯಾವ ಥರ ಇರಬೇಕು ಅದು ಹೊಲ್ಸ್ಕೊಬೋದು. ಇದು ಕಾಶ್ಮೀರ್ಗೆ ಹೋದ್ರೆ ಯೂಸ್ ಮಾಡುವಂಥ ಬಟ್ಟೆ ಇದು. ಇದನ್ನ ಎತ್ತಿಡಿ. ಥರ್ಮಲ್ ಒನ್ ಇದು. ಇದಿಲ್ಲ ಇದು. ಅದು ಹೇಳ್ತಿರೋದವನು. ಅದ ಆಮೇಲೆದು ಏ ತಗೊಳ್ಳೋ ಕೊಡಲ್ಲ ಅದು. ಎಷ್ಟೊಂದು ತಾನೆ ವೈಟ್ ಪುಲ್ಲೋರ್ ಎಷ್ಟೊಂದಿದೆ ಕಣೋ ಇವನ ಹತ್ರ ಪುಲ್ಲೋರ್ಗಳು. ಒಂದು ಸಂಜಯ್ ಯಾವ ಪುಲ್ಲೋರ್ ಆದ್ರೂ ತಗೋ, ಅದು ಕೊಡಲ್ಲ ನಾನು. ಅದು ಕೊಡಲ್ಲ. ಇದು ವೈಟ್ ಪುಲ್ಲೋವರ್ ಇದು. ಏನು ಸ್ಪೆಷಲ್ ಹೇಳು? ಇದು ಐರನ್. ಗೊತ್ತಾಯ್ತು, ಬಿಸಾಕೋ. 1 2 3 ಅಂತ ಬೆಂಕಿ ಹಚ್ಬಿಡ್ತೀನಿ ನಾನು. ಸಾಕು ಮನೆ ವರ್ಷಕ್ಕೆ ಇಟ್ಕೊಳ್ಳಿ. ಮನೆ ವರ್ಷಕ್ಕೆ ಇಟ್ಕೊಳ್ಳಿ. ತಗೋ. ಆಯ್ತು ಕೊಡಿ ಇಲ್ಲಿ. ಇಲ್ಲ ನಾನು ಕೊಡಲ್ಲ. ಸಂಜಯ್ ತಗೊಂಡು ಡಿಲೀಟ್ ಮಾಡೆಲ್ಲ. ಡಿಲೀಟ್ ಮಾಡಕ್ಕೆ ಏನಿದೆ ಅದ್ರಲ್ಲಿ? ಕೊಡೋ ಸಂಜಯ್. ಅದೇ ಅದೆಲ್ಲ ಸ್ಕ್ರಾಚ್ ಮಾಡ್ಬಿಡು ಡಿಸೈನ್ಗಳು. ಕೊಡೋ, ಮರ್ಚಿಡೋಣ. ಬೇಡ ಕಣೋ, ನಮ್ಮ ಮನೆಗೆ ಇರಬಾರ್ದು ವಸ್ತು, ಇರಬಾರ್ದು ನಮ್ಮ ಮನೇಲಿ. ಏನು ಹುಡಿ ಅದು? ಕೊಡೋ ಇಲ್ಲಿ ಬಟ್ಟೆ. ಉಡಿನೂ ಬೇಡ, ಬುಡಿನೂ ಬೇಡ. ಅದು ಬುಡಿನೂ ಬೇಡ, ಕುಡಿನೂ ಬೇಡ ನನಗೆ. ಇದು ಸಾಹಿಲ್ದು. ಅದಿಷ್ಟು ನಮ್ಮ ಟುಮ್ದು. ನಂದು ಅರ್ಧ ಕಬೋರ್ಡ್ ಖಾಲಿ ಆಯ್ತು ನೋಡಿ. ಅಷ್ಟೇ ಗೈಸ್, ಇದ್ರದ್ದು ಕೆಲಸ ಮುಗೀತು. ಇದನ್ನು ಅಮ್ಮ ನೋಡ್ಕೋತಾರೆ. ಮಿಕ್ಕಿದ್ದು ಈ ಟೇಬಲ್ಗೆ ಬನ್ನಿ. ಅದು ಇವತ್ತು ಹೋಗ್ತಾ ಇದ್ದೀನಿ ಹೊಲ್ಸಕ್ಕೆ. ಮೇನ್ ಟಾಸ್ಕ್ ಬಂದು ಇದು. ಇದನ್ನು ಕ್ಲೀನ್ ಮಾಡೋದೇ ಇರೋದು ಈಗ. ಟೇಬಲ್ ಎತ್ಬಿಡಿ, ಬೇಡ. ಇಲ್ಲಿ ನಾವು ಒಂದು ವಿಡಿಯೋ ಶೂಟ್ ಮಾಡೋಕ್ಕೆ ಜಾಗ ಮಾಡ್ಕೋತಾ ಇದ್ದೀವಿ. ಸೊ ಅದಕ್ಕೆ ಟೇಬಲ್ ಬೇಡ. ಆ್ಯಂಡ್ ನಮ್ಮ ಬೆಡ್ನ ಈ ಕಡೆ ತಿರ್ಸ್ಬೇಕು. ಫಸ್ಟು ಅದನ್ನು ಮಾಡ್ಕೊಳ್ಳೋಣ, ಆಮೇಲೆ ಈ ಟೇಬಲ್ ನೋಡ್ಕೊಳ್ಳೋಣ. ನೋಡಿ ಗೈಸ್, ಒಂದು ಬಂಡಲ್ ಫುಲ್ ತೊಗೊಂಡೋಗ್ತಾ ಇದ್ದೀನಿ ಸಾಯಿಲ್ಗೆ. ಅವ್ನ ಮನೆಗೆ ಬಂದರೆ ಖುಷಿ ಆಗ್ಬಿಡ್ತಾನೆ. ಇಷ್ಟು ಬಟ್ಟೆ ಕೊಟ್ಬಿಟ್ಟವ್ರೆ ಯಾರು ಅಂತ. ನಾನು ಅಂದರೆ ನನ್ನ ತಮ್ಮ ನನಗಿಂತ ದೊಡ್ಡವನು. ನೋಡಿ ಇಲ್ಲಿ. ನನಗೆ ಬೆಳಗ್ಗೆ ಎದ್ದ ತಕ್ಷಣ ಇದು ಕಾಣಬೇಕು ಅನ್ನೋದು ನನ್ನ ಪ್ಲ್ಯಾನು. ಗೈಸ್, ಇವ್ರ ಅಪ್ಪ ಹೆಸರು ಕೇಳಿ, ಅಂದರೆ ನಮ್ಮ ತಾತ ಹೆಸರು ಟೈಗರ್ ಭಾಷಾ. ಕಾಡಲ್ಲಿದ್ದರೆ ಮನೇಲಿ ಇದ್ರಾ? ಅವರು ರಾಜ ಎಲ್ಲಿ ಬೇಕಂದು ಇರ್ತಾರೆ. ಕಾಡಲ್ಲಿ ಇರ್ತಾರೆ, ಮನೇಲಿ ಇರ್ತಾರೆ. ನೋಡಿ ಗೈಸ್, ಅವ್ರ ಅಪ್ಪನ ಮೇಲೆ ಪ್ರೀತಿ ನೋಡಿ ಗೈಸ್, ಇನ್ನೂ ಹೋಗಿಲ್ಲ. ಹೆಂಗೋಗುತ್ತೆ ನಿಜ, ಅಪ್ಪ ಮೇಲೆ ಪ್ರೀತಿ ಹೆಂಗೋಗುತ್ತೆ. ಮಕ್ಕಳಿಗೆ ವಯಸ್ಸಾದ್ರೇನು ಮಕ್ಕಳೇ. ನಿಮ್ಮ ಅಪ್ಪ ಅಮ್ಮ ಎಷ್ಟು ಜೋಡಿ ಬಟ್ಟೆ ಕೊಡ್ತಿದ್ರು ನಿಮ್ಗೆ? ಅಯ್ಯ, ನೀನ್ ಏನಿಲ್ಲ ಹಾಕೋದು ಹಂಗ. ನಮ್ಮಪ್ಪ ಬೆಳೆಸಿದ್ರು ನನಗೆ. ಕಾಲೇಜ್ಗೆ ಹೋದ್ರೆ, ಸ್ಕೂಲ್ಗೆ ಹೋದ್ರೆ ಬಟ್ಟೆ ನಾವು ಬೇಕಾಗಿರೋದಂತೆ ಕರ್ಕೊಂಡೋಗ ಸಾಯಂಕಾಲನೇ ಪರ್ಚೇಸಿಂಗ್ ಮಾಡ್ಸೋರು. ಅದು ಬಾಟಾ ಕಂಪನಿನೇ. ಆವಾಗ ಶೂ ತೊಗೊತೈತ್ ನಾವು. ಹೌದಾ? ಇವಾಗ ಹಿಂಗ ಬಿಡ್ರಿ. ಇವಾಗೂ ಚೆನ್ನಾಗಿ. ನನ್ನ ಮಗ ರಾಣಿ ಥರ ಇಟ್ಟಿದ್ದಾನೆ, ಏನು ಬೇಕಾದ್ರೂ ಕೊಡಿಸ್ತಾನೆ ಅಷ್ಟೇ. ಇವಾಗ ಏನು ಚಿಂತೆನೆ. ಇವಾಗ ಯಾವ ಕಂಪನಿ ಹಾಕ್ತೀರಾ? ಇವಾಗ ಯಾವ ಕಂಪನಿ ಕಣ ಹಾಕೋದು? ಅದಕ್ಕಿಂತ ಅಪ್ಪಪ್ಪ ಕಂಪನಿ ಬಂದಿದ್ದಪ್ಪ ಇವಾಗ. ಏನು ಬೇಕಾ? ಆಯ್ತು, ಕ್ಲೀನಿಂಗ್ ಮಾಡಿ. ಬರೀ ಮಾತು. ಈ ಥರ ಕ್ಲೀನ್ ಮಾಡ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ಬಾಲ್ ಸಿಕ್ಕರೆ ತುಂಬ ಖುಷಿ ಆಗ್ತಿದೆ. ನೋಡಿ, ಬಾಲ್ ಸಿಕ್ತು, ಪವರ್ ಬ್ಯಾಂಕ್ ಸಿಕ್ತು, ಏನೋ ಸಿಕ್ತಿದೆ ಕೆಳಗೆ. ಇನ್ನು ಇಷ್ಟು ಕೆಳಗೆ ಇನ್ನೇನಿದೆ ನೋಡೋಣ ಸ್ವಲ್ಪ ಕ್ಲೀನ್ ಮಾಡಿದ್ಮೇಲೆ. ನನಗೆ ಕ್ಲೀನಿಂಗಿಗೆ ಹೆಲ್ಪ್ ಮಾಡ್ತಿರೋ ನಮ್ಮ CCಗೆ ನಾನು ಶೂಸ್ ಕೊಡಿಸ್ತೇನೆ. ಅದು ವಿಡಿಯೋಸ್ ಬೇಕಾಗಿದೆ ನಾನು ಪಪ್ಪಿ ಕೊಡೋದು. ಆಮೇಲೆ ಅದೆಲ್ಲ ಇಲ್ಲ ಅಂದರೆ ಟೇಬಲ್ ಮೇಲೆ ಐಟಮ್ನೆಲ್ಲ ಇಲ್ಲಿ ಶಿಫ್ಟ್ ಮಾಡಿ ಆಮೇಲೆ ಟೇಬಲ್ ನೆತ್ಬಿಟ್ಟು ಮಿಕ್ಕಿ ಜೋಡಿಸ್ಕೊಂಡು ಹೋಗೋದು. ಆಮೇಲೆ ಒಂದೊಂದು ನಿಮ್ದೆಲ್ಲ ಸ್ವಲ್ಪ ಸ್ಪ್ಲಿಟ್ ಮಾಡು ಸರ್. ಟೇಬಲ್ ಬೇಡ, ಇದು ಮರ್ಚಿಟ್ಬಿಡಿ, ಎಲ್ಲೂ ಇಡ್ಬೇಡಿ, ಮತ್ತೆ ತಲೆನೋವು. ಇದು ಪ್ರಶಾಂತ ನಾವು ಮನೇಲಿ ಇದ್ದಿದ್ದಂತ ನೋಡಿ. ಪ್ರಶಾಂತ ನಾವು ಮನೆಯದು ಟೇಬಲ್ ನಮ್ಮಲ್ಲಿ ಅವ್ರ ಗುರ್ತಿಗೆ ಇಟ್ಟಿರೋದಂತ ಟೇಬಲ್ ಇದು. ಇದೇ ಟೇಬಲ್ ಮೇಲೆ ನಾವು ಟ್ವಿಸ್ಟಾಟೋ ಮಾಡ್ತಿದ್ದು. ಇದೇ ಟೇಬಲ್ ಮೇಲೆ ನಾನು ಪೆರಿ ಹಾಕ್ಬಿಟ್ಟು ಟ್ವಿಸ್ಟಾಟೋ ರೋಲ್ ಮಾಡ್ತಿದ್ದು. ಇದೇ ಟೇಬಲ್
ನೋಡಿ ಆ ಟೇಬಲ್ ಬಿಟ್ಟಿಲ್ಲ ಹಿಂಗೆ ಬಿಡ್ಸ್ಕೊಂಡು ರೋಡ್ ಎತ್ಕೊಂಡು ಹೋಗ್ತಿದ್ವಿ ಬೈಕಲ್ಲಿ ಇಲ್ಲ ಆಟೋಲಿ ಮತ್ತೆ ಅಲ್ಲೋಗಿ ಫಿಕ್ಸ್ ಮಾಡ್ಕೊತಿದ್ವಿ. ಬ್ಯಾಗ್ ಎಲ್ಲ ನಂದು ನೀನು ಟ್ರಿಪ್ಪಿಗೆ ತೊಗೊಂಡಲ್ಲ ಗೋವಾಗೆ ಯಾವಾಗ ತಂದ್ಕೊಡೋದು ವಾಪಸ್ ತಗೊಂಡೋದ್ರೆ ತಂದ್ಕೊಡೋದು ಸಂಪ್ರದಾಯನೇ ಗೊತ್ತಿಲ್ಲ ಇವನಿಗೆ. ತಗೊಂಡೋದ್ರೆ ತಂದ್ಕೊಡ್ಬೇಕು ಅನ್ನೋ ಸಂಪ್ರದಾಯ. ಅದಕ್ಕೆ ದಿನ ಟೈಮು ಎಲ್ಲ ನೋಡಿ ಬರ್ಬೇಕು ವಾಪಸ್ಸು. ಗೈಸ್ ನಾನು ವಿಡಿಯೋ ಮಾಡೋಕ್ಕೆ ಔಟ್ಫಿಟ್ ಚೇಂಜ್ ಮಾಡೋ ವಿಡಿಯೋ ಮಾಡೋಕ್ಕೆ ಅಂತ ಜಾಗ ಮಾಡ್ಕೊಳ್ಳೋಣ ಅಂತ ಇಡೀ ರೂಮ್ ಕ್ಲೀನ್ ಮಾಡಿದ್ದೆ ಆ ಪರ್ಪಸ್ಗೆ. ಬಟ್ ನಮ್ಮ ಬಿಲ್ಡಿಂಗ್ ಅಲ್ಲಿ ಈ ಮನೇಲಿ ಆ ಕಡೆ ಒಂದು ಟ್ಯಾಪ್ ಇದೆ ನಮ್ಮ ಸಾಯಿಲ್ ರೂಮ್ ಹತ್ರ ಬಾಲ್ಕನಿ ಹತ್ರ. ಆ ಟ್ಯಾಪ್ ನೀರ್ ಲೀಕ್ ಆಗಿ ಇಲ್ಲಿ ನೋಡಿ ಗೋಡೆ ಫುಲ್ಲು ನೀರಾಗೋಗಿದೆ. ಸೊ ಇಲ್ಲಿ ನಾನು ಯೂಸ್ ಮಾಡೋಕ್ಕಾಗಲ್ಲ. ಇಲ್ಲಿಗೆ ಬೇರೆ ಸೆಟಪ್ ನಾನು ರೆಡಿ ಮಾಡಬೇಕು. ಗೈಸ್ ಹೆಡ್ಫೋನ್ದೇ ಒಂದು ಸ್ಟೋರಿ ಇದೆ ಆ್ಯಂಡ್ ಇದನ್ನ ಅನ್ಬಾಕ್ಸ್ ಮಾಡಿರೋದು 5-6 ವರ್ಷ ಹಿಂದೆ ಅನ್ಬಾಕ್ಸ್ ಮಾಡಿರೋ ವಿಡಿಯೋ ಮಾಡಿದ್ದೀನಿ. 5-6 ವರ್ಷದ ಹಿಂದೆ. ಅವಾಗ ನಾನು ಯೂಟ್ಯೂಬರು ಅಲ್ಲ ರೀಲ್ಸು ಮಾಡ್ತಿರ್ಲಿಲ್ಲ, ಆದರೂ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಅದ್ರ ವಿಡಿಯೋ ನಾನು ನಿಮ್ಗೆ ಪ್ಲೇ ಮಾಡ್ತೀನಿ, ನನ್ನ ಹತ್ರ ಇದೆ. ಬಟ್ ಈಗಲ್ಲ, ಇದರ ಸಪ್ರೇಟ್ ವಿಡಿಯೋ ಬರುತ್ತೆ ನೋಡಿ. ಗೈಸ್ ಇದು ನಮ್ಮ ಮನೆಯವ್ರಿಗೆ ಪ್ರ್ಯಾಂಕ್ ಮಾಡೋಕ್ಕೆ ಅಂತ ತರಿಸಿದ್ದು ನೋಡಿ. ಹಿಂಗೆ ಓಪನ್ ಮಾಡ್ರೆ ಹಿಂಗೆ ಆಚೆ ಬರೋದು. ಬಟ್ ಯಾವತ್ತೂ ಯೂಸ್ ಮಾಡೋಕ್ಕೆ ಆಗಿಲ್ಲ. ಇವತ್ತು ಯೂಸ್ ಮಾಡೋದು ಓಪನ್ ಆಗ್ತಿಲ್ಲ. ಯಾವತ್ತು ನೋಡಿದ್ರಿ? ಹೌದಾ? ಮೇಲೆ ಹಾಕ್ತೀನಿ ನಿಮ್ಮ ಮೇಲೆ ಹಾಕ್ತೀನಿ. ಒಂದ್ ನಿಮಿಷ ಇರಿ. ಗೈಸ್ ನಾನು ಒಂದ್ಸರಿ ಪ್ರ್ಯಾಂಕ್ ಐಟಮ್ ಯೂಸ್ ಮಾಡಿದ್ರೆ ಮತ್ತೆ ಯೂಸ್ ಮಾಡಕ್ ಆಗದೇ ಇಲ್ಲ. ಯಾರ ಮೇಲೂ ಆಗಲ್ಲ, ಹೊಸ ಫ್ರೆಂಡ್ಸ್ ಮೇಲೂ ಆಗಲ್ಲ. ಬಿಕಾಸ್ ಅವರು ನನ್ನ ಬ್ಲಾಗ್ ನೋಡಿರ್ತಾರೆ. ಏನ್ ಮಾಡ್ಲಿ ಹೇಳಿ ನಾನು ಪೆಪ್ಸಿದು ಅವತ್ತು ಇಟ್ಟಿರೋ ಪೆಪ್ಸಿ ವ್ಲಾಗ್ಗೆ ಅಂತ ಆ ಪೆಪ್ಸಿ ಇನ್ನು ಯಾರ ಮೇಲೆ ಯೂಸ್ ಮಾಡಕ್ಕಾಗಿಲ್ಲ. ಯಾರಿದ್ದಾರೆ ಹೊಸ ಫ್ರೆಂಡ್ಸ್? ಶ್ರವಣ್ ಬ್ರೋ ಮಾಡೋ ತರ ಮಾಡಿದ್ರೆ ಶ್ರವಣ್ ಬ್ರೋ ನೋಡಿಲ್ಲ, ವರುಣ್ ಬ್ರೋ ನೋಡಿಲ್ಲ ಅನ್ಸುತ್ತೆ. ಅವರು ಟ್ರೈ ಮಾಡ್ಬೋದು ನೋಡೋಣ. ಗೈಸ್ ನಾನು ರೂಮ್ ಕ್ಲೀನ್ ಮಾಡಿ ನಾನು ಈಗ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಸ್ಟುಡಿಯೋ ಹತ್ರ ಬಂದೆ. ಯಾಕೆ ಅಂದರೆ ನಮ್ಮ ಫ್ರೆಂಡ್ ಒಬ್ಬರು ಬಂದಿದ್ದಾರೆ, ಕ್ರಿಯೇಟರು. ಅವ್ರ ಹತ್ರ ಮಾತಾಡೋಕ್ಕೆ. ನಮ್ಮ ಸ್ಟುಡಿಯೋಗೆ ಫುಡ್ ಬ್ಲಾಗರ್ ಬಂದಿದ್ದಾರೆ. ಹಾಯ್. ಫ್ಯಾಮ್ಸ್ ಈಗ ಒಂದು ಜ್ಯೂಸ್ ಕುಡಿಯೋ ಬಂದಿದ್ದೀವಿ. ಹಾಯ್. ಮುಂಚೆ ವೆಯ್ಟ್ ನೋಡೋಕ್ಕೆ ಇದ್ರ ಮೇಲೆ ನಿಂತ್ಕೋತಿದ್ವಿ. ಈಗಲೂ ನಿಂತ್ಕೋತಾರೆ ಅನ್ಸುತ್ತೆ ಜನ. ಮುಂಚೆ 1 ರೂಪಾಯಿ ಹಾಕ್ತಿದ್ರಿ, 2 ರೂಪಾಯಿ ಹಾಕ್ಬೇಕು ನೋಡಿ. ಸ್ವಲ್ಪ ದಿನ 5 ರೂಪಾಯಿ ಆಗ್ಬಿಡುತ್ತೆ ಅನ್ಸುತ್ತೆ. ಮೇ ಬಿ ಮಿಷಿನ್ ಇರಲ್ಲ ಅನ್ಸುತ್ತೆ. ಈ ಮಿಷಿನ್ ನೋಡೋಕ್ಕೆ ನಾವು ನಮ್ಮಚ್ಚಿ ಏನಾದ್ರು ತರಕ್ಕೆ ಐಟಮ್ ತರಕ್ಕೆ ಹೇಳಿದಾಗ ಚಿಲ್ಡ್ರನ್ ಮಿಗ್ದಾಗ ವೆಯ್ಟ್ ನೋಡ್ಕೊಂಡು ಹೋಗ್ತಿದ್ವಿ ನಾವು. ನೋಡಿ ವಿತೌಟ್ ಶುಗರ್ ವಿತೌಟ್ ಐಸ್ ವಾಟರ್ ಮೆಲನ್ ಬಂತು. ಅವ್ರದ್ದು ಪೈನಾಪಲ್ ಕುಡ್ದೇ ಬಿಟ್ರು ಅವರು. ಸಂಜೆದು ವಾಟರ್ ಮೆಲನ್ ಜ್ಯೂಸ್. ರೈಸ್ ನಾವಿಬ್ರು ಜಗಳ ಆಡ್ತಾ ನಾನು ಪೇ ಮಾಡ್ತೀನಿ ಅಂತ ಅವ್ರು 120 ಹೇಳಿದ್ರೆ 170 ಪೇ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಇನ್ನೊಂದು ವಾಟರ್ ಮೆಲನ್ ಜ್ಯೂಸ್ ಕುಡಿತಾ ಇದ್ದೀನಿ ನಾನು. ಗೈಸ್ ಬ್ರೋ ಹೋದರು, ಉಂಡಾಡಿ ಗುಂಡ ಬ್ರೋ ಹೋದರು. ಈಗ ನಾವು ಸ್ಟುಡಿಯೋ ಅಲ್ಲಿ ಬಂದು ನನ್ನೊಂದಷ್ಟು ಪಾರ್ಸಲ್ಸ್ ಇದೆ ಅಂತ ತೆಗಿಬೇಕು. 2 ಪಾರ್ಸಲ್ ತೆಗಿಬೇಕು. ಅನ್ಬಾಕ್ಸ್ ಮಾಡಿ ಮನೆಗೆ ಹೋಗಿ ರೆಡಿಯಾಗಿ ಜಯನಗರ್ಗೆ ಹೋಗಿತ್ತು. ಒಂದು ಪರ್ಸ್ನಲ್ ಕೆಲಸ ಇದೆ, ಅದಕ್ಕೆ ಹೋಗಬೇಕು. ಮತ್ತು ಒಂದು ಮೀಟಿಂಗ್ ಇದೆ, ಅದನ್ನು ಮುಗಿಸ್ಕೋಬೇಕು. ವೇಸ್ಟ್ ಇದು 2 ಅನ್ಬಾಕ್ಸ್ ಮಾಡೋಣ. ಫಸ್ಟು ನಂದು ಬ್ಯಾಗ್ ಅರ್ಧೋಗ್ಬಿಟ್ಟಿದೆ ಗೈಸ್, ಅದಕ್ಕೆ ಹೊಸ ತರಿಸ್ತೀನಿ. ನನಗೆ ಯೂಶ್ವಲಿ ಬ್ಯಾಗ್ ಕ್ಯಾರಿ ಮಾಡಿ ಅಭ್ಯಾಸ. ಎಲ್ಲ ಐಟಮ್ಸ್ ಬ್ಯಾಗಲ್ಲೇ ಇರುತ್ತೆ. ಸೊ ಆ ಥರ ಒಂದು ದೊಡ್ಡ ಬ್ಯಾಗ್ ಇತ್ತು, ಮಲೇಷಿಯಿಂದ ತಂದಿರೋದು. ಅದು ಕಿತ್ತೋಗ್ಬಿಟ್ಟಿದೆ, ತೋರಿಸ್ತೀನಿ ಮನೆಗೆ ಹೋಗ್ಬಿಡೋದನ್ನ. ಸೊ ಅದಕ್ಕೆ ಇನ್ನೊಂದು ಬ್ಯಾಗ್ ಬೇಕು. ಇದು ನೋಡಿ, ಇದು ಹಿಂಗೆ ಇದರಲ್ಲೇ ಇರುತ್ತೆ, ಬಟ್ ಹಿಂಗೆ ಅನ್ಸೋದಷ್ಟೇ. ಇದು ಗಂಡಿಸಿ ತೆಗಿಯೋದು. ಟ್ರಿಮ್ಮರ್ ಗೈಸ್, ಬಾಡಿ ಟ್ರಿಮ್ಮರ್. ಇದನ್ನು ಅನ್ಬಾಕ್ಸ್ ಮಾಡಿದ್ದೀನಿ ನಾನು. ಟ್ರಿಮ್ಮರ್ ಗೈಸ್ ಅಷ್ಟೇ, ಇನ್ನೇನಿಲ್ಲ. ಕಟ್ ಗೈಸ್. ಸೊ ನಾನು ನಾಳೆ ಬ್ಲಾಗಲ್ಲಿ ನೀವು ಏನು ಸಿಗುತ್ತೆ ನೋಡೋಕ್ಕೆ. ಇಲ್ಲಿ ಈ ಗೋಡೆನಿದೆ ನಮ್ಮ ಇದ್ರದ್ದು. ಇಲ್ಲೊಂದು ಪ್ಯಾನಲ್ ಥರ ಮಾಡಿಸ್ಬೇಕು ಅಂತಿದ್ದೀನಿ. ವಾಲ್ಪೇಪರ್ ಇಲ್ಲಾಂದರೆ ಪ್ಯಾನಲ್, ಅದನ್ನು ನಾಳೆ ತರಕ್ಕೆ ಹೋಗಬೇಕು. ಅದನ್ನ ಇಲ್ಲಿ ಗಂಟಿಸ್ಬೇಕು. ಬಿಕಾಸ್ ನನಗೆ ವಿಡಿಯೋಸ್ ಮಾಡೋಕ್ಕೆ ಒಂದು ಜಾಗ ಬೇಕು. ಇಲ್ಲಿ ಮತ್ತು ನಮ್ಮ ಮನೆ 2 ಕಡೆ ಅದನ್ನು ಮಾಡಬೇಕು. ನಾನು ಹೇಳ್ದಂಗೆ ಕ್ಲೀನಿಂಗ್ ಮಾಡಬೇಕಾಗಿದ್ದಲ್ಲ, ಅದೆರಡು ಆದರೆ ನನಗೆ ವಿಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದು ಇವತ್ತು ನಾಳೆ ಹೋಗ್ಬೇಕು ಶಾಪಿಂಗಿಗೆ. ಇವತ್ತು ನನ್ನ ತುಂಬ ಟೈಟ್ ತಿಂಗಿದೆ. ಜಯನಗರ್ ನಾನು ಪಕ್ಕ ಬ್ಲಾಗ್ ಮಾಡೋಕ್ಕಾಗಲ್ಲ. ಬಿಕಾಸ್ ಒಂದು ಕ್ರಿಯೇಟರ್ದು ಒಂದು ಹೆಲ್ತ್ ಇಶ್ಯೂ ಆಗಿದೆ ಅವ್ರದ್ದು. ಒಂದು ನೋಡೋಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ನಾವು. ಬಟ್ ಅವರು ಯಾರು ಏನು ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಸೊ ಇಟ್ಸ್ ಅ ಪರ್ಸ್ನಲ್ ಥಿಂಗ್. ಈಗ ಬೇಗ ಹೋಗಿ ಕಾರ್ನ ವಾಶ್ ಕೊಟ್ಟು ಕಾರ್ ವಾಶ್ ಮಾಡಿಸಿ ನಾವು ಜಯನಗರ್ ಹೊರಡಬೇಕು. ಗೈಸ್ ಕಾರ್ ವಾಶ್ ಕೊಡೋಕ್ಕೆ ಮುಂಚೆ ನಾನು ಮನೆಗೆ ಫಿಶ್ ತೊಗೊಂಡು ಹೋಗ್ಬೇಕಂತೆ. ಅದಕ್ಕೆ ಮಾರ್ಟಿಗೆ ಬಂದಿದ್ದೀನಿ ಫಿಶ್ ತೊಗೊಂಡು ಹೋಗಿ. ಈ ಮಾರ್ಟಿಗೆ ಬಂದರೆ ಬೇಜಾರಾಗೋದೇನು ಅಂದರೆ ಹೆವಿ ರಶ್ ಇರುತ್ತೆ ಗೈಸ್. ಅದೇ ಬೇಜಾರು. ಬಿಲ್ ಮಾಡ್ಸೋಕ್ಕೆ ಅರ್ಧ ಗಂಟೆ ನಿಲ್ಬೇಕು. ಫಿಶ್ ತೊಗೊಂಡಿದ್ದೀನಿ ನೋಡಿ. ಅಲ್ಲೂ ಲೈನ್ ಇದೆ, ಇಲ್ಲೂ ಲೈನ್ ಇದೆ ಗೈಸ್. ಸೊ ಈಗ ಮನೆ ಹತ್ರ ವಾಪಸ್ ಬಂದ್ವಿ. ಫೋನ್ ಕಾರ್ ಕನೆಕ್ಟ್ ಆಗಿತ್ತು, ಅದಕ್ಕೆ ನನ್ನ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ನೋಡಿ ನನ್ನ ಕಾರಲ್ಲಿ ಎಷ್ಟು ಶೂಸ್ಗಳು ಬಿದ್ದಿದೆ, ಬಾಟ್ಲುಗಳು ಬಿದ್ದಿದೆ. ಎಲ್ಲ ಎತ್ಕೊಂಡಿಗೆ ಹೋಗಬೇಕು. ಬರೀ ಬಾಟ್ಲುಗಳು ಎಲ್ಲ ಎತ್ತುತ್ತಾ ಇದ್ದೀವಿ ಒಂದೊಂದೇ. ಏನು ಮಾತಾಡ್ತೀನಿ ನನಗೆ ಗೊತ್ತಿಲ್ಲ ಇಲ್ಲಿ, ಬಟ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ.
ನೋಡಿ ಇದರಲ್ಲಿ ಏನಿದೆ ಬಾಟ್ಲಿದೆ. ಮತ್ತು ಇಲ್ಲಿ ಬಂದರೆ ನೋಡಿ ಗೈಸ್, ನನ್ನ ಕಾರು ಆಚೆಯಿಂದ ವಾಶ್ ಆಗಿದೆ, ಒಳಗಡೆ ವಾಶ್ ಆಗಿಲ್ಲ. ಬಟ್ ಇಲ್ಲಿ ಡೆಂಟ್ ಬಿದ್ದಿದೆ. ಆ ಡೆಂಟ್ನ ನಾನು ಇನ್ನೂ ತೆಗ್ಸೇ ಇಲ್ಲ, ಏನೋ ತೆಗ್ಸೋಕ್ಕೆ ಮನಸ್ಸಾಗಲಿಲ್ಲ ಅಂತ ಓಜಿ ಕಾರ್ ಬಂತು. ಗೈಸ್ ಇಲ್ಲಿ ಬಂದ್ವಿ ಕಾರ್ ವಾಶ್ ಮಾಡೋಕ್ಕೆ ಲಗೇಜ್ ಎಲ್ಲ ಎತ್ಬಿಟ್ಟು. ಬಟ್ ಇಲ್ಲಿ ತುಂಬ ಗಾಡಿಗಳಿದೆ, 1 2 3 ಹಿಂದೆ 2 4 5. ಆ್ಯಂಡ್ ಇಲ್ಲೇ ನಿಂತ್ಕೊಂಡು ವಾಶ್ ಮಾಡಿಸ್ಕೊಂಡು ಹೋಗಿ ಅಂತಿದ್ದಾರೆ. ಇಲ್ಲಿ ನಿಂತ್ಕೊಂಡ್ರೆ 2 ಅವರ್ ಇಲ್ಲೇ ಹೋಗುತ್ತೆ. ಅದಕ್ಕೆ ಮುಂದೆ ಇನ್ನೊಂದು ಕಡೆ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಕೊಡೋಣ. ಅವ್ರು ವಾಶ್ ಮಾಡಿದ್ಮೇಲೆ ಫೋನ್ ಮಾಡ್ತಾರೆ, ಅವಾಗ ಇಸ್ಕೊಂಡು ಹೋಗೋಣ ಅಂತ. ಗೈಸ್ ಇಲ್ಲೂ ಹೆವಿ ರಶ್ ಇದೆ ನೋಡಿ. ನಮ್ಮ ಟುಮ್ ಅವ್ರ ಕಾರ್ ಎತ್ಕೊಂಡ್ಬಂದವನೇ ಅಣ್ಣ. ಹೆವಿ ರಶ್ ಇದೆ, ಅದಕ್ಕೆ ಇವತ್ತು ಬೇಡ ಅಂತಂದು ಡಿಸೈಡ್ ಮಾಡ್ಬೋದು. ಬಿಕಾಸ್ ಒಂದಾದ್ಮೇಲೆ ಒಂದು ಕಾರ್ ಮೇಲೆ ಕಾರ್ ತೆಗುತ್ತದೆ. 2-3 ಅವರ್ ಇಲ್ಲೇ ಹೋಗ್ಬಿಡುತ್ತೆ. ನಾನು ಜಯನಗರ್ಗೂ ಹೋಗಬೇಕು. ಗೈಸ್ ನಮ್ಮ ಫಿಶ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನನ್ನ ರೂಮ್ ನೋಡಿ ಹಿಂಗೆ ಕಾಣುತ್ತೆ. ಇವಾಗ ಇಲ್ಲಿ ಫುಲ್ ಚೇಂಜ್ ಮಾಡಿಸ್ತೀನಿ, ಇಲ್ಲಿ ವಾಲ್ಪೇಪರ್ ಹಾಕ್ಸ್ತೀನಿ. ಗೈಸ್ ಸೊ ನನ್ನ ರೂಮ್ ಆಲ್ಮೋಸ್ಟ್ ಕ್ಲೀನ್ ಆಯಿತು. ಮಿಕ್ಕಿದ್ರೆ ನನ್ನ ಅಮ್ಮ ನೋಡ್ಕೋತಾರೆ. ನನ್ನ ಕಾರ್ದು ಇವಾಗ ಆಗಲ್ಲ, ಬಿಕಾಸ್ ಒಂದು ಅರ್ಜೆಂಟ್ ಕೆಲಸ ಬಂತು, ಅದಕ್ಕೆ ಕೊಟ್ಟಿದ್ದೀನಿ. ಗೈಸ್ ಸೊ ಈಗ ನಾನು ಇಲ್ಲಿಂದ ಸದಾಶಿವನಗರ್ಗೆ ಹೋಗಬೇಕು. ಬಿಕಾಸ್ ನನಗೊಂದು ಮೀಟಿಂಗ್ ಇತ್ತು, ಒಂದು ಪ್ರಮೋಷನ್ ಮೀಟಿಂಗು, ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ಕಾಲ್ ಬಂದಮೇಲೆ ನೆನಪಾಯಿತು. ಅದಕ್ಕೆ ನಾನು ಪಟ್ಟಂತ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಅಲ್ಲಿಗೆ ಹೋಗಿ ಜಯನಗರ್ಗೆ ಹೋಗಬೇಕು. ಜಯನಗರ ಒಂದು ಪರ್ಸ್ನಲ್ ಕೆಲಸ ಇದೆ, ಅದನ್ನು ತೋರ್ಸಂಗಿಲ್ಲ ಬ್ಲಾಗಲ್ಲಿ. ಬಟ್ ಅದನ್ನು ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದು ನನ್ನ ಕಾರ್ ಕ್ಲೀನ್ ಮಾಡಬೇಕು. ಇಷ್ಟೇ ಇವತ್ತಿನ ಪ್ಲ್ಯಾನ್. ಗೈಸ್ ಸೊ ನಾನು ಮೀಟಿಂಗಿಗೆ ಕೆಫೆಗೆ ಬಂದಿದ್ದೀನಿ, ಸ್ಟಾರ್ಬಕ್ಸ್ಗೆ. ಸೊ ಅವರೊಬ್ಬರು ಬರೋದಿದ್ದಾರೆ. ಪ್ರಮೋಷನ್ ಮೀಟಿಂಗ್ ಮುಗಿಸಿ ಆಮೇಲೆ ಜಯನಗರ್ಗೆ ಹೋಗಿ ಮತ್ತೆ ನಾನು ಕಾರ್ ಕ್ಲೀನ್ ಮಾಡಬೇಕು. ಸೊ ಒಂದು ಕಾಫಿ ಹೇಳಿದ್ದೀನಿ. ನಾನು ಯಾವ ಕಾಫಿ ತೊಗೋಬೋದು ಗೊತ್ತಿರಲಿಲ್ಲ. ಅದಕ್ಕೆ ಶ್ರವಣ್ ಬ್ರೋ ಕಾಲ್ ಮಾಡಿ ಯಾವ ಕಾಫಿ ಕುಡಿಬೋದು ಅಂತ ಕೇಳಿ ಈಗ ಕಾಫಿ ಆರ್ಡರ್ ಮಾಡಿದ್ದೀನಿ. ಗೈಸ್ ಫೈನಲಿ ಈಗ ಹೊರಡೋ ಟೈಮು. ಮೀಟಿಂಗ್ ಆಯಿತು. ನಾನು ಅವ್ರನ್ನ ಬ್ಲಾಗಲ್ಲಿ ತೋರಿಸಿಲ್ಲ, ಬಿಕಾಸ್ ಐ ಡೋಂಟ್ ನೋ ಇಫ್ ದೇ ವರ್ ಕಂಫರ್ಟೇಬಲ್. ಅದಕ್ಕೆ ನಾನು ತೋರಿಸಿಲ್ಲ. ದಟ್ ವಾಸ್ ಅ ಪ್ರಮೋಷನಲ್ ಮೀಟಿಂಗ್. ಲೆಟ್ಸ್ ಗೋ. ಓ ಫಾರ್ಮ್. ಸೊ ನಾವು ಜಯನಗರ ಬಂದ್ವಿ. ಹಸ್ವಾಗ್ತಿತ್ತು, ಅದಕ್ಕೆ ಬೇಲ್ಪುರಿ ಸ್ವಲ್ಪ ತಿನ್ಬೋದು ಅಂತ ನಮ್ಮ ಶ್ರವಣ್ ಬ್ರೋ ಹೇಳಿದ್ರು ಮುಂಚೆ. ಅದಕ್ಕೆ ಒಂದು ಬೇಲ್ಪುರಿ ತೊಗೊಂಡಿದ್ದೀವಿ ತಿನ್ನೋಕ್ಕೆ. 3 ಜನ ಶೇರ್ ಮಾಡ್ತಿದ್ದೀವಿ, ನಾನು, ಸಂಜಯ್, ವರುಣ್ ಬ್ರೋ. ಗೈಸ್ ನಮ್ಮ ಶ್ರವಣ್ ಬ್ರೋಗೆ ಒಂದು ಫೋಟೋ ಬೇಕಂತೆ. ಅದಕ್ಕೆ ಅವರು ಒಂದು ಫೋಟೋ ಇಟ್ಟು ಕಳಿಸಿ ತಮ್ಮನೇಲಿಗೆ ಅಂತಿದ್ರು. ಅದಕ್ಕೆ ಡೆಕತ್ಲಾನ್ ನೋಡೋಕೆ ಬಂದಿದ್ದೀವಿ ಫೋಟೋ ಇಟ್ಬಿಟ್ಟು ಕಳ್ಸೋಕ್ಕೆ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.